ಮಿಥುನ ರಾಶಿಯವರು ಈಗಾಗಲೇ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀರಿ, ಇಲ್ಲ ಅಂತಲ್ಲ. ಯಾಕೆಂದರೆ ಗುರು ವ್ಯಯದಲ್ಲಿದ್ದಾನೆ. ವ್ಯಯದಲ್ಲಿದ್ದಾಗ ಹೆಣ್ಣುಮಕ್ಕಳಿಗೆ ಮದುವೆ ಆಗೋದಿಲ್ಲವಲ್ಲ ಹೇಳುವ ಚಿಂತೆ ಸಾಕಷ್ಟು ಜನರಿಗೆ ಇದ್ದೇ ಇರ್ತದೆ. ಹಾಗಂತ ಗುರುವಿನ ಬಲ ಮಿಥುನ ರಾಶಿಗೆ ಆರಂಭವಾಗುವುದೇ ಮೇ 14ನೇ ತಾರೀಕಿನಿಂದ. ಈ ವರ್ಷದಲ್ಲಿ ಮೇ 14ಕ್ಕೆ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅರ್ಥಾತ್ ಮಿಥುನ ರಾಶಿಯವರಿಗೂ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗದ ಕಾಲ ಅಂತ ಹೇಳ್ಬೋದು. ಯಾಕೆಂದರೆ ಕೇಂದ್ರಾಧಿಪತಿ, ಸಪ್ತಮಾಧಿಪತಿ, ಕರ್ಮಾಧಿಪತಿ ಅವನು. ಹೀಗಾಗಿ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಉದ್ಯೋಗದಲ್ಲಿ ಯಶಸ್ಸುಂಟಾಗ್ತದೆ, ಆರ್ಥಿಕವಾಗಿ ಸದೃಢರಾಗುವಂತಹ ಒಂದು ಕಾಲ ಬರುವಂತಹದ್ದು ಮೇ 14ನೇ ತಾರೀಕಿನ ನಂತರ. ಅಲ್ಲಿಯವರೆಗೆ ಸ್ವಲ್ಪ ಕ್ಲಿಷ್ಟ ಸಮಸ್ಯೆಗಳಿದ್ದಾವೆ. ಯಾಕೆಂದರೆ ಈಗಾಗಲೇ ಮಿಥುನ ರಾಶಿಯವರಿಗೆ ಕರ್ಮರಾಶಿಗೆ ಶನಿ ಮಹಾತ್ಮ ಬಂದುಬಿಟ್ಟಿದ್ದಾನೆ. ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗ್ತದೆ, ಕೆಲಸಗಾರರಿಗೆ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಯ್ಯೋ ಕೆಲಸ ಹೋಯ್ತಲ್ಲ ಹೇಳುವಂತಹ ಭಾವನೆ ಉಂಟಾಗ್ತದೆ, ಮನಸ್ಸಿಗೆ ಖೇದ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ಗುರು ಧನಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನಿಮಗೆ ಮಿಥುನ ರಾಶಿಯವರಿಗೆ. ಅಕ್ಟೋಬರ್ 17ನೇ ತಾರೀಕಿನಂದು ಧನಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ದವರೆಗೆ ಧನಸ್ಥಾನದಲ್ಲೇ ಇರ್ತಾನೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಬರಬೇಕಂತ ಹಣ ಬರ್ತದೆ, ಕೊಡಬೇಕಾದವರಿಗೆ ಕೊಡಲಿಕ್ಕೆ ಅನುಕೂಲ ಉಂಟಾಗ್ತದೆ, ಋಣಭಾರ ಕಡಿಮೆ ಆಗ್ತದೆ, ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ, ಮನಸ್ಸಿಗೆ ಉಲ್ಲಾಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ. ನಿಮ್ಮ ರಾಶಿಯಲ್ಲಿ ಗುರು ಇರುವಾಗ ಸಾಧಾರಣವಾಗಿ ಕೆಲವರಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೂ ಅನುಕೂಲ ಇರತಕ್ಕಂಥದ್ದು, ಇಲ್ಲ ಅಂತಲ್ಲ. ಪುರುಷಾಣಾಂ ರವೇರ್ಬಲಂ, ಪುರುಷರಿಗೆ ರವಿಬಲ ಇದ್ದರೆ ಸಾಕು, ಸ್ತ್ರೀಯರಿಗೆ ಗುರುಬಲ ಇದ್ದರೆ ಸಾಕು. ಗುರು ನಿಮ್ಮ ರಾಶಿಗೆ ಬಂದಾಗ ಸಪ್ತಮ ಕರ್ಮಾಧಿಪತಿ ಆದ್ದರಿಂದ ನಿಮಗೆ ಸಾಕಷ್ಟು ಅನುಕೂಲ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲಗಳು, ಒಳ್ಳೆಯ ಕಾಲ ಹತ್ತಿರವಾಗ್ತಾ ಇದೆ. ಈ ವರ್ಷ ಪೂರ್ತಿ ಒಳ್ಳೆಯದನ್ನೇ ನಿರೀಕ್ಷೆ ಮಾಡಿಕೊಳ್ಳಿ. ಕೆಟ್ಟ ಫಲಗಳು ಸ್ವಲ್ಪ ಮಟ್ಟಿಗಿದೆ. ಅದರ ಪರಿಹಾರಾರ್ಥವಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಷ್ಣುವಿನ ಆರಾಧನೆ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರತಿನಿತ್ಯ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ.